ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಒಂದು ಮಾರ್ನಿಂಗ್ ಬ್ಲಾಗ್ ಮಾಡಿದ್ದೇನೆ. ನೀವೆಲ್ಲರೂ ನೋಡಬೇಕು ಅದನ್ನು, ಆಯಿತಾ? ನೋಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾನು ನನ್ನ ವೀಡಿಯೋದಲ್ಲೆಲ್ಲ ಇಂಪ್ರೂವ್ಮೆಂಟ್ ಇದೆಲ್ಲ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ಲ ನನಗೆ ವೀಡಿಯೋ ಹೇಗೆ ಮಾಡೋದು ಅಂತ, ಮಾಡಿ ಹಾಕೋದು ನೋಡೋಣ. ಮನುಷ್ಯನಿಗೆ ಎಲ್ಲಿ ಬೇಕಾದರೆ ಯಾವಾಗ ಬೇಕಾದರೂ ಸಕ್ಸಸ್ ಸಿಗ್ಬೋದು ಅಲ್ವಾ? ನಮಗೆ ಸಕ್ಸಸ್ ಸಿಗಲೇಬೇಕು. ತುಂಬ ಸೋತವರು ನಾವು ಜೀವನದಲ್ಲಿ. ಹಾಗೆ ನನ್ನ ಬ್ಲಾಗ್ ನೋಡಿ, ನನ್ನ ಬ್ಲಾಗ್ ನೋಡಿ ಆಯಿತಾ? ಪ್ಲೀಸ್ 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 ಪ್ಲೀಸ್. ಸುಮ್ಮನೆ ಒಂದು ತಿಂಡಿ ಮಾಡೋದು, ಅದು ಮಾಡೋದು, ಇದು ಮಾಡೋದು. ಹಾಗೆ ನಾನು ಬೆಳಿಗ್ಗೆ ಓಟು ದೋಸೆ ಮಾಡಿದೆ. ಮಾಡುವಾಗ ಇದಕ್ಕೆ ಏನು ಸಾರು ಮಾಡೋದು, ಅಥವಾ ನಿನ್ನೆ ರಾತ್ರಿ ಸಾರು ಇತ್ತು, ಟೊಮೆಟೊ ಮತ್ತು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಒಂದು ಸಾರು ಮಾಡಿದೆ. ಅದಕ್ಕೆ ಈ ಓಟು ದೋಸೆಗೆ ಆ ಸಾರು ಸೂಟ್ ಆಗಲ್ಲ ಅಂತ 100% ನನಗೆ ಗೊತ್ತು. ಹಾಗಾಗಿ ಯೋಚನೆ ಮಾಡಿದೆ ಏನಿದೆ ಅಂತ. ಆಗ ನನ್ನ ಫ್ರಿಜ್ ಒಳಗಡೆ ಪ್ಯಾಕೆಟ್ ಮಾಡಿಟ್ಟ ಒಣ ಸಿಗಡಿದು ನೆನಪಾಯಿತು. ಬೇಗ ಒಣ ಸಿಗಡಿ ಎಲ್ಲ ತೆಗೆದು ಕ್ಲೀನ್ ಮಾಡಿ, ನನಗೆ ತೆಂಗಿನ ಕಾಯಿ ಮದ್ದಿನಾಗಿ ತುರಿಲಿಕ್ಕಾಗಲ್ಲ ಈ ಹುಷಾರಿಲ್ಲದ ಮೇಲೆ. ನಾನು ತೆಂಗಿನ ಕಾಯಿನ ತೆಗೆದು ಹೋಳಾಗಿ ಪೀಸ್ ಮಾಡಿ ಅದನ್ನು ಪುಡಿ ಮಾಡಿ ಸಾರಿಗೆಲ್ಲ ರೆಡಿ ಮಾಡಿ, ಈ ಕಡೆ ಓಟು ದೋಸೆಗೂ ಕೂಡ ರೆಡಿ ಮಾಡಿದೆ. ಹಾಗೆ ಒಣಗಿದ ಸಿಗಡಿ ಈರುಳ್ಳಿ ಹಾಕಿ ಬೇಗ ಬೇಗ ಸಾರು ಮಾಡಿ ಈ ಕಡೆ ತಿಂಡಿ ಮಾಡಿದೆ. ಯಾಕಂದರೆ ಎಲ್ಲರೂ ನಮ್ಮ ಮನೆಯಲ್ಲಿ 9 ಗಂಟೆಗೆ ಆಫೀಸಿಗೆ ಹೋದ್ರೂ 10 ಗಂಟೆಗೆ ಹೋದ್ರೂ ಅವರಿಗೆ 8 ಗಂಟೆ 8:30 ಒಳಗಡೆ ನಾನು ತಿಂಡಿ ಕೊಡಬೇಕು. ಆಗ ತಿಂಡಿ ತಿನ್ಕೊಂಡು ಹಾಗೆ ಹೋಗ್ಲಿಕ್ಕಾಗಲ್ಲ ಅಲ್ವ? ಹಾಗಾಗಿ ಸ್ವಲ್ಪ 1 ಅವರ್ ಮೊದಲೇ ತಿಂಡಿ ತಿಂತಾರೆ. ಹಾಗೆ ಬೆಳಿಗ್ಗೆದ್ದು ಸಾರು ಮಾಡಿದೆ. ಓಟು ಪಾಳೆ ಅಂತೀವಿ, ಈ ಕಡೆ ಓಟು ದೋಸೆ ಅಂತಾರೆ ಅನಿಸುತ್ತೆ ನನಗೆ. ಇದೆಲ್ಲ ನೋಡಿ ಬೆಳಗಿನ ಉಪಹಾರಕ್ಕೆ ಒಳ್ಳೆಯ ಒಂದು ತಿಂಡಿ. ಯಾಕೆಂದರೆ ಇದರಲ್ಲಿ ಎಣ್ಣೆ ಇಲ್ಲ. ಆಮೇಲೆ ಮಿನಿಮಮ್ ತೆಂಗಿನಕಾಯಿ ಹಾಕ್ತೀವಿ, ವೈಟ್ ರೈಸ್. ಹಾಗಾಗಿ ಇದೊಂದು ಬೆಳಿಗ್ಗೆ ಸೂಪರ್ ಬ್ರೇಕ್ಫಾಸ್ಟ್. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಮಕ್ಕಳಿಗೆಲ್ಲ ಕೊಡಿ ಆಯ್ತದೆ. ತುಂಬ ಈಸಿ ಇದೆ. ಇದನ್ನು ಅಕ್ಕಿ ರುಬ್ಬುವಾಗ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ, ನೈಟೇ ನೀರಲ್ಲಿ ಅಕ್ಕಿನ ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಸಣ್ಣ ಕಪ್ಪು ತೆಂಗಿನ ತುರಿ, ಅದರ ಅರ್ಧ ಭಾಗದಷ್ಟೊಂದು ಸಣ್ಣ ಕಪ್ಪೊಂದು ಅರ್ಧ ಭಾಗದಷ್ಟು ಅನ್ನ, ಇಷ್ಟಾಗಿ ನುಣ್ಣಗೆ ರುಬ್ಬಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು. ಮೊಸರಿನ ಅಳತೆಗೆ ರುಬ್ಬಬೇಕು. ನೀರು ದೋಸೆಗಿಂತ ಗಟ್ಟಿಯಾಗಬೇಕು. ನೀರು ದೋಸೆಗೆ ತೆಳುವಾದರೆ ಈ ಓಟು ಪಾಳೆ ಅಥವಾ ಓಟು ದೋಸೆ ಚೆನ್ನಾಗಿರೋದಿಲ್ಲ. ಈ ಕಡೆ ನೋಡಿ ಒಣ ಸಿಗಡಿದು ಸಾರು ರೆಡಿ ಆಯಿತು ನೋಡಿ. ಒಣ ಸಿಗಡಿ ಸಾರು ರೆಡಿ ಆಯಿತು. ಆ ಕಡೆ ನಮ್ಮ ಓಟು ದೋಸೆ ಓಟು ಪಾಳೆನೂ ರೆಡಿ ಆಯಿತು. ಹಾಗೆ ಅವರನ್ನೆಲ್ಲ ತಿಂಡಿ ಕೊಟ್ಟು ಕಳಿಸಿದ ಮೇಲೆ ನಂತರ ನಾನು ತಿಂತೀನಿ. ಹಾಗಾಗಿ ನಾನು ಮನೆಯಲ್ಲೇ ಇರೋದ್ರಿಂದ ನನಗೇನಂತ ಅರ್ಜೆಂಟ್ಗಳೇನಿಲ್ಲ. ನಾನೆಲ್ಲ ರೆಡಿ ಮಾಡಿ ಟೇಬಲ್ ಮೇಲೆ ಇಟ್ಟರೆ ಅವರೇ ಬೇಕಾದಷ್ಟು ಬಡಿಸ್ಕೊಂಡು ತಿಂದುಬಿಡ್ತಾರೆ. ತಿಂಡಿದಲ್ಲಾಗೆಲ್ಲ ಪ್ರಾಬ್ಲಮ್ ಇಲ್ಲ. ಮಾತ್ರ ಮನೆಯಲ್ಲಿ ನಾನು ತಿಂಡಿ ಎಷ್ಟು ನನಗೆ ಹುಷಾರಿಲ್ಲ ಅಂದರೂ ಸ್ವಲ್ಪ ತಿಂಡಿ ಮಾಡ್ತೀನಿ. ಯಾಕೆಂದರೆ ಆಗಲೇ ನಮ್ಮ ಅಡುಗೆ ಮನೆಗೆ ಒಂದು ಶೋಭೆ. ಹಾಗೆ ನಮ್ಮ ಕತೆಗಳು. ಒಂದು ಪ್ರೋಟೀನ್ ಶೇಕ್ ಕುಡಿತಾ ಇದ್ದೀನಿ. ಚಿಕನ್ ಗುನ್ಯ ಬಂದಮೇಲೆ ಈ ಥರ ನಡೆಯೋದು. ನಾನು ಈ ಥರ ನಡೀತೀನಿ. ಚಿಕನ್ ಗುನ್ಯ ಬಂದಮೇಲೆ ನಮ್ಮ ಯಜಮಾನರು ನೋಡುವಾಗ ಹೀಗೆ ಅಮ್ಮ ಅಪ್ಪ ಅಂತ ನಡೀತೀನಿ. ನಮ್ಮ ಯಜಮಾನರು ನೋಡೋದು ಹಣ ಕೊಡಲಿ ಅಂತ ಅವ್ರು ಕ್ಯಾರೇ ಮಾಡೋದು. ಇಂಥದ್ದನ್ನು ಎಷ್ಟೋ ನೋಡಿರ್ತಾರೆ, ಅವರು ಕ್ಯಾರೇ ಮಾಡಲ್ಲ. ನಾನು ಅವ್ರು ನೋಡಿದರೆ ಅಪ್ಪ ಈಶ್ವರ ಅಮ್ಮ ಯೂಸಿಲ್ಲ. ಸ್ವಲ್ಪ ಏನಾದರೂ ರೊಕ್ಕ ಕೊಟ್ಟರೆ ಏನಕ್ಕಾದ್ರೂ ಆಗುತ್ತಲ್ಲ ಅಂತ ನೋವಿದೆ. ನಿಜವಾಗ್ಲೂ ನೋವಿದೆ, ತುಂಬ ನೋವಿದೆ, ಸಹಿಸಲಾರದಂಥ ನೋವಿದೆ. ಅದಕ್ಕೆ ಸ್ವಲ್ಪ ಅವರನ್ನು ನೋಡಿದರೆ ಮಾತ್ರ ಆ್ಯಡ್ ಮಾಡ್ತೀನಿ. ಅವರು ಹೀಗೆ ಹೋಗ್ಬಿಡ್ತಾರೆ. ನಾನು ತಿಳ್ಕೊಂಡು ಹೀಗೆ ಪಾಕೆಟ್ ಕೈ ಹಾಕ್ತಾರೆ. ನಾನು ಸುಮ್ಮನೆ
ಎಲ್ಲರದ್ದು ತಿಂಡಿ ಆಯಿತು ಮನೆಯಲ್ಲಿ. ಇವಾಗ ನಾನು ತಿನ್ನಬೇಕು. ನನಗೆ ಬೆಳಿಗ್ಗೆ ತಿಂಡಿ ಎಲ್ಲ ಒಂದು 9 ಗಂಟೆ ಒಳಗಡೆಲ್ಲ ಮುಗಿಬೇಕು. ಇವತ್ತು ಮಣ್ಣಿನ ಹಂಚಿನ ಒಟ್ಟು ದೋಸೆ ಅಥವಾ ಒಟ್ಟು ಪಳೆ ಮಾಡಿದೆ. ಅದಕ್ಕೆ ಸಾರು ಇರಲಿಲ್ಲ, ಹಾಗಾಗಿ ಒಣಗಿದ ಸಿಗಡಿತ್ತು ಊರಿಂದ ತಂದಿದ್ದು, ಅದನ್ನೇ ಮಾಡಿದೆ. ಇದಕ್ಕೆ ಈ ಒಟ್ಟು ದೋಸೆಗೆ ತರಕಾರಿ ಸಾಂಬಾರೆಲ್ಲ ಸೂಟ್ ಆಗಲ್ಲ. ಕಾಳು ಸಾರು ಓಕೆ. ಚಿಕನ್, ಮೀನು, ಆಮೇಲೆ ಒಣಗಿದ ಮೀನು ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ತಿನ್ನೋಣ. ನಮ್ಮನೇಲಿ ಎಷ್ಟು ಜನ ಊಟ ಮಾಡಿ ಹೋಗಿದ್ರು. ಜಾಸ್ತಿ ಅಂದರೆ ನಮ್ಮ ಯಜಮಾನ್ರ ಆಫೀಸಿಂದ ಒಂದೊಂದು ಸಲ ಬರುವಾಗ 40-50 ಜನ ಬರ್ತಾಯಿದ್ರು. ನಮಗೆ ಇವಾಗ ಚಿಕನ್ ಗುನ್ಯಕ್ಕೆ ಔಷಧಿ ಎಲ್ಲ ಇದೆ. ಬೆಳಿಗ್ಗೆ ಅದನ್ನೆಲ್ಲ ತಗೊಂಡು ಈಗ ತಿಂಡಿ ತಿಂದು ರೆಸ್ಟ್ ತಗೊಳ್ಬೇಕು. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಬೇರೆಯವರ ಚಾನಲ್ಗೆಲ್ಲ ಸಪೋರ್ಟ್ ಮಾಡ್ತಾರೆ, ನನ್ನ ಚಾನಲ್ಗೆ ಯಾರೂ ಸಪೋರ್ಟ್ ಮಾಡಲ್ಲ. ಯಾಕೆ ಹೀಗೆ? ಆ ಮನೇಲಿ ಏನು ಮಾಡಿದ್ರು ನಮ್ಮ ಊರಲ್ಲಿ ಏನು ತಿಂಡಿ ಮಾಡ್ತೀವಿ ಅದನ್ನೇ ಮಾಡೋದು. ನೀರು ದೋಸೆ, ಆಮೇಲೆ ಒಟ್ಟು ದೋಸೆ, ಕಲ್ತಪ್ಪ ಅಥವಾ ಗಂಡದಡ್ಡಿಯ, ಇಡ್ಲಿ, ಉದ್ದಿನ ದೋಸೆ, ರೊಟ್ಟಿ, ಚಪಾತಿ ರೇರು, ಅಕ್ಕಿ ರೊಟ್ಟಿ, ಒತ್ತು ಶಾವಿಗೆ. ನನಗೆ ತಿಂತಾ ಇರಬೇಕು. ಒಂದು ಸಲ ತಿನ್ನುವಾಗ ನನಗೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿನ್ನಬೇಕೇನಾದರೂ. ಹಾಗೆ ಅದು ಅಭ್ಯಾಸ, ಮೊದಲಿಂದ ಅಭ್ಯಾಸ ನನಗೆ. ಒಂದಿಷ್ಟು ತಿಂದರೆ ನನಗೊಂಥರ ಆಗೋದು. ಇವಾಗ ಇನ್ನೊಂದು 1 ಅವರ್ ಬಿಟ್ಟು ಮತ್ತೆ ತಿನ್ನಬೇಕು. ಇವತ್ತು ಟೀ ಮಾಡಲಿಲ್ಲ, ಟೀಗೆ ಹಾಲಿಲ್ಲ. ಯಾರ ಹತ್ರ ಒಬ್ಬೊಡಿಯೋದು ಹಾಲು ತಂದು ಕೊಡಿ ಅಂತ. ಹಾಗೆ ಎಲ್ಲರಿಗೂ ಟಾಟಾ ಬಾಯ್. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಪ್ಲೀಸ್, ಆಯಿತಾ? ಇಲ್ಲೇ ಬೆಳಿಬೇಕು ಅಂತ ನನಗೆ ಆಸೆ. ಬಾಯ್, ಸಿ ಯು. ನಾಳೆ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ, ಆಯಿತಾ?